ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ಕೈಗೊಂಡಾಗಿರುವ ರಾಜ್ಯಪಾಲರಿಗೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ರಕ್ತ ಬಿಜೆಪಿ ಜೆಡಿಎಸ್ಗೆ ದಲಿತರು ಬರುವರು ದಾರಿ ಬಿಡು ದಲಿತರ ಕೈಯಾಗ ರಾಜ್ಯ ಬಿಡು ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನವನ್ನು ಗಾಳಿಗೆ ತೂರುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಜಿಂದಾಬಾದ್ 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 ಈ ರಾಜ್ಯದ ಸ್ವಾಭಿಮಾನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಈ ರಾಜ್ಯದ ಸ್ವಾಭಿಮಾನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಜಿಂದಾಬಾದ್ ಜಿಂದಾಬಾದ್ जिंदाबाद 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 भगवान की ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಅಧಿಕಾರ ನಡೆಸುತ್ತಿರುವ ರಾಜ್ಯಪಾಲರಿಗೆ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ स्वाभिमानी मुख्यमंत्री सन्मान्य श्री सिद्धरामಯ್ಯ साहबರಿಗೆ जिंदाबाद जिंदाबाद जिंदाबाद
जिंदाबाद जिंदाबाद जिंदाबाद जिंदाबाद केंद्र भ्रष्ट सरकारಕ್ಕೆ राष्ट्र केंद्र भ्रष्ट सरकारಕ್ಕೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಅಧಿಕಾರ ನಡೆಸುತ್ತಿರುವ ಭ್ರಷ್ಟ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಅಧಿಕಾರ ನಡೆಸುತ್ತಿರುವ ಭ್ರಷ್ಟ ರಾಜ್ಯಪಾಲರಿಗೆ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇವತ್ತಿನ ಈ ಬೃಹತ್ ಹೋರಾಟದ ನೇತೃತ್ವವನ್ನು ವಹಿಸಿದಂತ ಮಯೂರಣ್ಣವರೇ, ಸಾಹೇಬ್ರೆ ಹಾಗೂ ಇತರ ಎಲ್ಲ ಜಿಲ್ಲೆಯಾದ್ಯಂತ ಆಗಮಿಸಿದಂತ ಎಲ್ಲ DSS ಮುಖಂಡರೇ ಹಾಗೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳೇ, ಇವತ್ತು ಬಿಜೆಪಿ ಮತ್ತು JDS ಪಕ್ಷ ನಡೆಸುತ್ತಿರುವ ಈ ಹುನ್ನಾರ ಕೇವಲ ಸಿದ್ದರಾಮಯ್ಯಗೆ ಸೀಮಿತವಾಗಿ ಇವತ್ತು ವ್ಯಕ್ತಿಗತ ಹೋರಾಟ ಅಂತ ನಾವೇನಾದರೂ ತಿಳ್ಕೊಂಡಿದ್ರೆ ಅದು ದೊಡ್ಡ ತಪ್ಪು. ಇವತ್ತು ಬಿಜೆಪಿ ಮತ್ತು JDS ಪಕ್ಷ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರ ಮೂಲಕ ಏನು ಚುನಾಯಿತ ಸರ್ಕಾರವನ್ನು ಬುಡಮೇಲು ಮಾಡುವಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದು ವ್ಯಕ್ತಿಗತವಾದಂತಹ ಹೋರಾಟ ಅಲ್ಲ, ಇದು ಸ್ವಾಭಿಮಾನಿ 7 ಕೋಟಿ ಕನ್ನಡ ವಿರುದ್ಧ ಮಾಡುತ್ತಿರುವಂತಹ ಒಂದು ಬಿಜೆಪಿ ದಬ್ಬಾಳಿಕೆ. ಇದು ಯಾವ ಕನ್ನಡಿಗರ ಪರವಾಗಿ, ಯಾರ ಶೋಷಿತರ ಪರವಾಗಿ, ದಲಿತರ ಪರವಾಗಿ, ದೀನರ ಪರವಾಗಿ, ಬಡವರ ಪರವಾಗಿ ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ನರೇಂದ್ರ ಮೋದಿ ಮತ್ತು ಶಾಗೆ ಕಪಾಳಿಗೆ ಹೊಡೆದ ಹಾಗೆ ಮಾತನಾಡ್ತಿರುವ ಸಿದ್ದರಾಮಯ್ಯನವರು ಹೇಗಾದ್ರೂ ಮಾಡಿ ಕುತಂತ್ರ ಮಾಡಿ ಕೆಳಗಿಳಿಸಬೇಕು, ಷಡ್ಯಂತ್ರ ಇದ್ರಲ್ಲಿ ಅಡಗಿದೆ ಅನ್ನೋ ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಇವತ್ತು ಒಬ್ಬ ಸಿದ್ದರಾಮಯ್ಯನ ಮುಗಿಸಿಬಿಟ್ರೆ ಈ ಕಾಂಗ್ರೆಸ್ ಪಕ್ಷ ಮುಗಿಸಿದ ಹಾಗೆ, ಕಾಂಗ್ರೆಸ್ ಪಕ್ಷ ಮುಗಿಸಿದ್ರೆ ಈ ಒಂದು ಶೋಷಿತರ ಏನು ಮೇಲಕ್ಕೆ ಬರ್ತಾ ಇದ್ದಾರೆ, ಅಪ್ಗ್ರೇಡ್ ಆಗ್ತಾ ಇವರನ್ನ ಮುಗಿಸುವಂತ ಷಡ್ಯಂತ್ರ ಇದು. ಯಾವ ನಮ್ಮ ಈ ಯೋಜನೆಗಳೇನಿದಾವಲ್ಲ, ಯಾವುದು ಭಾಗ್ಯಗಳು, ಗ್ಯಾರಂಟಿ ಭಾಗ್ಯಗಳಿಂದ ಬಹಳಷ್ಟು ಜನರಿಗೆ ಬಡವರಿಗೆ ಅನುಕೂಲ ಆಗ್ತಾ ಇದೆ. ಇದು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಒಂದು ಧ್ವನಿ ಮಾಡ್ತಾ ಇದೆ. ಅದಕ್ಕೆ ಹೇಗಾದ್ರೂ ಮಾಡಿ ಈ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು. ಈ ಗ್ಯಾರಂಟಿಗಳ ಪ್ರಯೋಜನವನ್ನು ಹಲವಾರು ಬಡವರು ಪಡಿತಾ ಇದ್ದಾರೆ. ಅವರು ನಮ್ಮ ಪಕ್ಷದ ಬೆಂಬಲಿಗರಲ್ಲ ಅಥವಾ ನಮ್ಮ ಸಿದ್ಧಾಂತದ ಪರವಾಗಿದ್ದವರಲ್ಲ ಅನ್ನೋಂಥ ಒಂದು ಷಡ್ಯಂತ್ರ ಇದ್ರಲ್ಲಿ ಅಡಗಿದೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಇದು ಗ್ಯಾರಂಟಿಯ ಜನಪ್ರಿಯತೆಯನ್ನು ಸಹಿದಂತ ವಿರೋಧಿ ಶಕ್ತಿಗಳು ಇದನ್ನು ಷಡ್ಯಂತ್ರ ಹೂಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ನಮ್ಮ ಪರವಾಗಿ, ಬಡವರ ಪರವಾಗಿ, ಶೋಷಿತರ ಪರವಾಗಿ, ಅಹಿಂದ ವರ್ಗಗಳ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಅವರು, ಅವ್ರ ಪರವಾಗಿ ನಿಲ್ಲಿರ್ತಕ್ಕಂಥ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ನೀವೆಲ್ಲ ಬಂದಿದ್ರಿ. ನಿಮಗೆ ಕೋಟಿ ಕೋಟಿ ನಮನಗಳಿಗೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಆಮೇಲೆ ಬಂಧುಗಳೇ, ಇಲ್ಲೆಲ್ಲ ಬಂದಂಥವ್ರು ಯಾರೋ ಕಾಮನ್ ಮ್ಯಾನ್ ಅಲ್ಲ, ನೀವೆಲ್ಲ ಒಬ್ಬೊಬ್ಬ ಪ್ರಮುಖರೊಬ್ಬ ಸಿದ್ಧಾಂತವಾದಿಗಳು, ತಿಳ್ಕೊಂಡವರು, ಸಂಘಟನಾ ಪ್ರಮುಖರು ನೀವೆಲ್ಲ ಬಂದಿದ್ದೀರಿ. ಜನಪದರ ಮುಖಂಡರು ಇಲ್ಲಿ ಬಂದಿದ್ದೀರಿ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದು ಕೇವಲ ನಿನ್ನೆವರೆಗೆ ಸಿದ್ದರಾಮಯ್ಯ ಅಂದ್ರು. ಇವತ್ತು ಬಹಳಷ್ಟು ಜನ ನೀವು ಪತ್ರಿಕೆ ನೋಡಿರ್ಬೋದು, ಟಿವಿ ನೋಡಿರ್ಬೋದು. ಇವತ್ತು ಖರ್ಗೆ ಸಾಹೇಬ್ರ ವಿರುದ್ಧ ಕೂಡ ಆರೋಪವನ್ನು ಮಾಡಿದ್ದಾರೆ. ಅವರು CS ಸೈಡ್ ತಗೊಂಡಿದ್ದಾರೆ ಖರ್ಗೆ ಅವರು ಅಂತೇಳಿ. ಅವರು ತಗೊಂಡಿದ್ದು ಏನೋ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗಲ್ಲ, ಅವರು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ, ಸಂಸ್ಥೆಗೆ ತಗೊಂಡಿದ್ದಾರೆ. ಅದೇ ಕುಮಾರಸ್ವಾಮಿ 550 ಎಕರೆ ಜಮೀನನ್ನ ಬೇನಾಮಿಯಾಗಿ ಹಂಚಿದ್ದಾನೆ, ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ. ಇವತ್ತು ಸಿದ್ದರಾಮಯ್ಯ ಒಬ್ಬ ಹಿಂದುಳಿದ ಮನುಷ್ಯ, ಖರ್ಗೆ ಸಾಹೇಬರು ದಲಿತ ಸಮಾಜದಿಂದ ಬಂದಂಥವ್ರು, ನಾಳೆ ಅಲ್ಪಸಂಖ್ಯಾತರುಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಟೋಟಲ್ ಶೋಷಿತವಾಗಿ ಅಹಿಂದ ವರ್ಗದವರನ್ನು ಟಾರ್ಗೆಟ್ ಮಾಡುವಂಥ ಒಂದು ಷಡ್ಯಂತ್ರ ಇದರಲ್ಲಿ ಅಡಗಿದೆ. ಆದ ಕಾರಣ ನಾವೆಲ್ಲರೂ ಒಕ್ಕಟ್ಟಾಗಿ ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ, ಏನು ಕಾನೂನಿನ ಹೋರಾಟ, ಜನಪರ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಒಕ್ಕಟ್ಟಾಗಿ ನಿಂತಿದ್ದ ಸಿದ್ದರಾಮಯ್ಯ ಬೆನ್ನೆಲುಬಿಗೆ ನೀವು ಎಲ್ಲ ನಿಲ್ಲುವಂಥ ಒಂದು ವಿಚಾರವನ್ನು ನೀವೇನು ಇವತ್ತು ಮಾಡಿದ್ದೀರಿ. ಇದು ಬಹಳ ಹೆಚ್ಚುವತ್ತದನ್ನಂತ ಮಾತನ್ನು ಹೇಳಿ, ಇನ್ನೂ ಕೂಡ ನಮ್ಮ ನಾಯಕರು ಏನು ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ತಾರೆ, ಅವರಿಗೆ ಬೆನ್ನೆಲು ನಿಲ್ಲುವುದರ ಮುಖಾಂತರ ಕೇವಲ ಒಬ್ಬ ವ್ಯಕ್ತಿ ಬೆನ್ನಿಗೆಲ್ಲ, ಒಂದು ಸಿದ್ಧಾಂತದ ಬೆನ್ನಿಗೆ, ಒಂದು ಬಡವರ ಬೆನ್ನಿಗೆ ನಿಲ್ಲುವಂಥ ವಿಚಾರಗಳನ್ನು ಸಂಘಟನೆ ನಾವೆಲ್ಲ ಮಾಡೋಣ ಅಂತ ಮಾತನ್ನು ಹೇಳಿ, ಇವತ್ತಿಂದ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಂತ ಎಲ್ಲ ಮುಖಂಡರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು. ದಲಿತ ಸಂಘರ್ಷ ಸಮಿತಿ ಕೇವಲ ಒಂದು ಜಾತಿಗೆ, ಒಂದು ಜನಾಂಗಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಅಲ್ಲ. ಈ ದೇಶದಲ್ಲಿ ನೊಂದವರಿಗೆ, ಬೆಂದವರಿಗೆ, ಸಕಲರಿಗೂ ಕೂಡ ಒಳ್ಳೆಯದನ್ನು ಬಯಸ್ತಕ್ಕಂಥ ಸಮಿತಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಹಾಗಾಗಿ ನಮ್ಮದೊಂದು ನಾಣ್ಣುಡಿ ಭಾಷೆನೂ ಇದೆ. ನಮ್ಮವರೇ ಅನ್ಯಾಯ ಮಾಡ್ತಾರ, ನಮ್ಮವರೇ ಸಂವಿಧಾನ ವಿರುದ್ಧ ಹೋಗ್ತಾರಂದ್ರೆ ಅವ್ರಿಗೆ ಯಾರು ಮಾಡೋದು? ಚಮಚಗಳವರು, ಮೇಲ್ವರ್ಗದ ಚಮಚಗಳು. ಆ ಚಮಚಗಳನ್ನ ಹಿಡಿಯುವ ಕೈಗಳನ್ನ ಕಡಿತಕ್ಕಂಥ ಕೆಲಸ ಮೊದಲನೇದಾಗಿ ಮಾಡ್ತಕ್ಕಂಥದ್ದೇ
ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಅಂತಕ್ಕಂಥದ್ದನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆಯ ಆಡಳಿತವನ್ನು ನಡೆಸಿದ್ದಾರೆ. ಯಾರು ಕೊಟ್ಟಿದ್ದಾರೆ ನಮಗೆ SCP SC TSP ಅಂತಕ್ಕಂಥ ಯೋಜನೆ? ಇಡೀ ಭಾರತ ದೇಶದ 30 ರಾಜ್ಯಗಳಲ್ಲಿ ಸೋಸಿ ನೋಡಿದಾಗ SC TSP ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂಥ ಏಕೈಕ ರಾಜ್ಯ ಅದು ಕರ್ನಾಟಕ, ಅದು ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥದ್ದನ್ನ ಹೇಳಿಕೆ ಬೇಕಾಗಿದೆ. ಅದಕ್ಕೂ ಒಂದು ಪ್ರಶ್ನೆ ಹಾಕಿದ್ರು, SC ದುಡ್ಡ TSP ದುಡ್ಡ ಸಿದ್ದರಾಮಯ್ಯ ಸಾಹೇಬರು ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸಲು ಹೋಗ್ತಾರಲ್ಲ, ನಿಮ್ಗೆ ಹ್ಯಾಂಗ್ರಿ ಅಂತ ಹೇಳಿ ಅಂದಿರ್ಬೋದು. ನಾವು ಅವ್ರಿಗೆ ಹೇಳಿದೀನಿ, ಪತ್ರಿಕೆಗಳ ಮೂಲಕ ನಮ್ಮ ನಾಯಕರು ಸಾಗರ್ ಸಾಹೇಬ್ ಉತ್ತರ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಒಂದು ಮನಿ ನಡಿಲಿಕ್ಕತ್ತದ, ಮನಿ ನಡೀತಕ್ಕಂಥ ವ್ಯವಸ್ಥೆ ಒಳಗ ನಮ್ಮ ಬದಕಿನ ದುಡ್ಡು ನಮ್ಮ ತಾನಿ ತಗೊಂಡಿರ್ಬಹುದು. ಇವತ್ತಲ್ಲ ನಾಳೆ ಹೊಳ್ಳಿ ತಗೊಳ್ಳಂತ ಕೆಲಸ ಮಾಡ್ತೀವಿ, ಹೊಳ್ಳಿ ಕೊಡಂತ ಕೆಲಸ ಸಿದ್ದರಾಮಯ್ಯ ಸಾಹೇಬರು ಮಾಡೇ ಮಾಡ್ತಾರ ಅಂತಕ್ಕಂಥ ವಿಶ್ವಾಸ ನಮಗಿದೆ ಅಂತಕ್ಕಂಥ ವಿಚಾರದಲ್ಲಿ ನಾವಿದ್ದೇವೆ. ಹಾಗಾಗಿ SC TSP ಯೋಜನೆ ಜಾರಿಗೆ ತಂದವರು ಸಿದ್ದರಾಮಯ್ಯ ಸಾಹೇಬರು, ಗುತ್ತಿಗೆಯಲ್ಲಿ ಮೀಸಲಾತಿ ಕಲ್ಪಿಸಿಕೊಟ್ಟವರು ಸಿದ್ದರಾಮಯ್ಯ ಸಾಹೇಬರು, ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದವರು ಸಿದ್ದರಾಮಯ್ಯ ಸಾಹೇಬರು, ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದವರು ಸಿದ್ದರಾಮಯ್ಯ ಸಾಹೇಬರು, ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದವರು ಸಿದ್ದರಾಮಯ್ಯ ಸಾಹೇಬರು. ಅನೇಕ ಭಾಗ್ಯಗಳ ಸರ್ದಾರ 2013ರಿಂದ 2018ರವರೆಗೆ ನೋಡಿಕೊಂಡಾಗ ಅನೇಕ ಭಾಗ್ಯಗಳ ಸರ್ದಾರ ಈ ದೇಶದ ದೀನರ, ದಲಿತರ, ಬಡವರ, ಅತ್ಯಂತ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಕಲ ಜೀವಿಗಳ ತಂದೆ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬೇಕಾಗಿದೆ. ಇಂಥ ವ್ಯಕ್ತಿಗೆ ಜೈಲಿಗೆ ಹಾಕ್ತೀರಿ ನೀವು? ಜೈಲ್ ಅಂದ್ರೆ ಏನು ಪುಕ್ಕಟ್ ಸಿಕ್ಕದ ನಿಮಗ? ಇರಬಹುದು, ನಿಮ್ಮ ದುರಾಡಳಿತ ಬಹಳ ದಿನ ನಡೆಯಲ್ಲ. ವಿಶೇಷವಾಗಿ ನಮ್ಮ ಬಸವನಾಡಿನ ವಿಜಯಪುರದಿಂದನೇ ಇವತ್ತು ನಿಮ್ಮೆಲ್ಲರ ಒಂದು ವ್ಯವಸ್ಥೆಯನ್ನ ಬದಲು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಇಲ್ಲಿವರೆಗೆ ಬಹಳಷ್ಟು ಅರ್ಥಪೂರ್ಣವಾಗಿ ನೀವೆಲ್ಲರೂ ಸಹಕಾರ ಮಾಡಿದ್ದೀರಿ, ಶಾಂತಿಯಿಂದ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದು ಇಷ್ಟಕ್ಕೆ ನಿಲ್ಲಬೇಡ. ಬಹುತೇಕ ಪ್ರಾಸಿಕ್ಯೂಷನ್ ಬಗ್ಗೆ ಕೋರ್ಟ್ನಲ್ಲಿ ಈಗ ಆಗಿರ್ಬೋದು, ಸಮಯ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಕೋರ್ಟ್ ಲೈವ್ ಅದ, ಕೋರ್ಟ್ ನ್ಯಾಯಾಂಗದ ಮೇಲೆ ನಮಗೆ ವಿಶ್ವಾಸ ಇದೆ. ಆ ನ್ಯಾಯಾಲಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅವಕಾಶ ಸಿಕ್ಕೇ ಸಿಗ್ತದ, ಗೆಲುವು ಸಿಕ್ಕೇ ಸಿಗ್ತದ, ಅವಕಾಶ ಅದ. ಇಲ್ಲಿ ಸಿಗ್ಲಿಲ್ಲ ಸುಪ್ರೀಂ ಕೋರ್ಟ್ನಾಗ ಸಿಗ್ತದ, ಅಲ್ಲಿನೂ ಸಿಗ್ಲಿಲ್ಲ ಅಂದ್ರೆ ನ್ಯಾಯಾಂಗದಲ್ಲೂ ಕೂಡ ಗೊಟ್ಟಾಳತನ ಆಗಿದೆ ತಿಳ್ಕೊತೀವಿ. ಯಾವತ್ತೂ ಕೂಡ ಈ ಕರ್ನಾಟಕ ರಾಜ್ಯ ಇರೋ ತನೂ ಕೂಡ ಕರ್ನಾಟಕದ ಜನ ಸಮುದಾಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಹೃದಯದ ಸಾಮ್ರಾಜ್ಯನಾಗಿರ್ತಾರೆ ಅಂತಕ್ಕಂಥ ಮಾತನ್ನ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಲ್ಲಿಗೆ ಹೋಗಮ್ಮಲ್ಲ, ಆ ಕಾರಣಕ್ಕಾಗಿ ಇಲ್ಲಿವರೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವೇದಿಕೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದಿಂದ ಇವತ್ತಿನ ದಿವಸ ಜನತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಹೊರಟಿರುವ BJP ಮತ್ತು JDS ನಡೆಯನ್ನು ಖಂಡಿಸಿ ಇವತ್ತಿನ ದಿವಸ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ರಾಜ್ಯ ನಾಯಕರಂತ ಡಾಕ್ಟರ್ DG ಸಾಗರ್ ಅವರು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ನಡೀತಾ ಇದೆ, ಹಾಗೆ ಇನ್ನೂ ಮುಂದುವರಿತಾ ಇದೆ. ಇದು ಉದ್ದೇಶ ಇಷ್ಟೇ, ಇವತ್ತಿನ ದಿವಸ ಏನಾದರೂ ನಮ್ಮ ರಾಜ್ಯಕ್ಕೆ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಹಾಗೂ ದಲಿತರಿಗೆ ಏನಾದರೂ ಒಂದು ನ್ಯಾಯ ಸಿಕ್ತಿತ್ತಂದ್ರೆ ಅದು ಸಿದ್ದರಾಮಯ್ಯವರು ಸಾಹೇಬರಿಂದ. ಈಗಾಗಲೇ ಈ ಒಂದು ಸಿದ್ದರಾಮಯ್ಯನವರು ಈ ಒಂದು ದೇಶ ಕಂಡಂತ ಒಬ್ಬ ಶ್ರೇಷ್ಠ ನಾಯಕ ತಂದು ಈಗಾಗಲೇ ಇದು ಈ ನಮ್ಮ ರಾಜ್ಯದ ನಾಯಕರೇ ಆಗಿರ್ಬೋದು, ನಮ್ಮ ದೇಶದ ಪ್ರಧಾನಮಂತ್ರಿಗೆ ಸತೆ ಗೊತ್ತದ. ಯಾಕಂದ್ರೆ ಅಲ್ರಿ ಇವತ್ತು ಸರ್ವೇ ಸಾಮಾನ್ಯ ಒಬ್ಬ ಪಂಚಾಯತಿ ಮೆಂಬರ್ ಒಂದು 14 ಗುಂಟಾ ಪ್ಲಾಟ್ ಮಾಡುವಂತ ವ್ಯವಸ್ಥೆ ಐತಿ. ಇವತ್ತು ದಿವಸ ಯಾವಾಗ ಒಂದು ಸುಮಾರು 2 ಸಲ ಉಪಮುಖ್ಯಮಂತ್ರಿಗಳದಾರ, 2 ಸಲ ಮುಖ್ಯಮಂತ್ರಿಗಳ ಏನೋ ಒಂದು ಯಾವುದೋ ಒಂದು 14 ಗುಂಟೆ ಅದು ಲೀಗಲಿಗೆ ಮಾಡಿದಾರೆ. ಅದನ್ನ ಒಂದು ಕುತಂತ್ರದಿಂದ ಅವ್ರ ಮೇಲೆ ಒಂದು ಆರೋಪ ಮಾಡಿ ಇವತ್ತಿನ ದಿವಸ ರಾಜ್ಯಪಾಲರು ಅವ್ರ ಮ್ಯಾಗೆ ಒಂದು ಪ್ರಾಸಿಕ್ಯೂಷನ್ ಅನ್ನ ಅನುಮತಿ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ಒಬ್ಬ ಸಂವಿಧಾನ ವಿರೋಧಿ ಅಂತ ತಮ್ಮ ಮುಂದೆ ಹೇಳಕ್ಕೆ ಪ್ರಸ್ತಾಪಡ್ತೇನೆ. ಆಮೇಲೆ ಇನ್ನೊಂದೇನು ವಿಷಯ ಅಂದ್ರೆ ಈ ರಾಜ್ಯಪಾಲರು ಸಂವಿಧಾನ ಅನ್ನೋದೇ ಗೊತ್ತಿಲ್ಲ ಅವಂಗ. ಅದೇನು ಹೇಳಿದ್ರಲ್ಲ, ಈಗ ಈ ವೇದಿಕೆ ಮೇಲೆ ಸಾಕಷ್ಟು ಅತಿಥಿ ಗಣ್ಯರು ಹೇಳಿದ್ರು,
ಆ ಸಂವಿಧಾನ ಓದ್ಕೊಂಡು ಬಂದು ನಮ್ಮ ರಾಜ್ಯಕ್ಕೆ ಬರಬೇಕನ್ನೋ ಒಂದು ವಿಚಾರ. ಯಾಕಂದ್ರೆ ಸಂವಿಧಾನ ಗೊತ್ತಿರೋದವ ಎಂದು ಈ ರಾಜ್ಯಪಾಲ ಅಲ್ಲ, ಒಂದು ಸರ್ವೇ ಸಾಮಾನ್ಯ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ವೇದಿಕೆ ಮುಖಾಂತರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗಾಗಲೇ ನಾವು ಅಂಬೇಡ್ಕರ್ ಸರ್ಕಲ್ದಿಂದ ಗಾಂಧಿ ವೃತ್ತವಾಗಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ವೇದಿಕೆಯಲ್ಲಿ ಈಗಾಗಲೇ ನಾವು ಜಿಲ್ಲಾಧಿಕಾರಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಬಟ್ ಈ ಮನವಿ ಏನಂದ್ರೆ ಇದು ಜಸ್ಟ್ ಶಾಂಪಲ್ ಅಷ್ಟೇ. ಅಕಸ್ಮಾತ್ ಈ ರಾಜ್ಯಪಾಲರನ್ನ ಹೊಳ್ಳಿ ಕರ್ಕೊಂಡು ಹೋಗ್ಲಿಕ್ಕೆ ಅಂದ್ರೆ ಇನ್ನೂ ಒಂದು ರಾಜ್ಯಾದ್ಯಂತ ಹಾಗೂ ಜಿಲ್ಲಾದ್ಯಂತ ಒಂದು ಉಗ್ರವಾದಂತ ಹೋರಾಟ. ಮೆಂಬರ್ ಇದ್ದ ಹೇಳ್ತಾರೆ ನಾವು ಬಡತನ ಹೋಯ್ತಪ್ಪ ಅಂತ ಹೇಳ್ತಾರೆ. ಚೇರ್ಮನ್ ಎಲ್ಲ ರಗಡ್ ಗಳಿಸ್ತೀವ್ರಿ ಅಂತ ಹೇಳ್ತಾರೆ. ಒಬ್ಬ CM ಅವ್ರು ಅಡ್ತವ್ರು ಕೈ ಹೊಡಿತಾರೆ. ನೋಡಿ ಗಾಬರಿ ಆಗಿಲ್ಲ ಟಿವಿ ನೋಡಿ ಅಂಥವ್ರು ಕೈ ಹೊಡಿಯಕ್ಕೆ ನಮ್ಗೆ ಎದಕ್ ಬೇಕಪ್ಪ ಅಂಜನ. ಅದಕ್ಕೆ ಅಂಥವ್ರ ಮೇಲೆ ಇತ್ತರು ಮಾಡ್ತಾರ. ಮತ್ತೆ ಅದಕ್ಕೆ ಗೌಡ್ರ ದೊಡ್ಡದಿರ್ತದ. ಅದಕ್ಕೆ ನಾವೆಲ್ಲ ತಳ ಮಾಡಿದವ್ರು ಬಹಳ ಸುದ್ದಿರ್ಬೇಕು. ಎಲ್ಲ ನಾವು ಬಂಧುಗಳೇ ನಾವೆಲ್ಲ ಒಕ್ಕಟ್ಟಿದ್ರ ಏನಾದ್ರೂ ಸಾಗಿಸಬಹುದು ಅಂತ ಭರವಸೆ ಹೇಳ್ತೀನಿ. ಅಂಬೇಡ್ಕರ್ ಅವರು ಹೊರಗೆ ಕೂತು ಸಾಲಿ ಕಲ್ತರು, ನಮ್ಗೆ ಒಳಗೆ ಕೂತು ಸಾಲಿ ಕಲಿಕೆ ಅವಕಾಶ ಮಾಡಿಕೊಡಂತ ಅಂಬೇಡ್ಕರ್ ಅವರಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಘನತೆ ವೆತ್ತ ಸನ್ಮಾನ್ಯ ಶ್ರೀ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ಹೊಸದಲ್ಲಿ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆ ಇವರ ಮುಖಾಂತರ ವಿಷಯ ಕರ್ನಾಟಕ ಸರ್ಕಾರವನ್ನು ಅಸ್ಥಿರತೆಯನ್ನು ಉಂಟು ಮಾಡುತ್ತಿರುವುದನ್ನು ಮತ್ತು ಕರ್ನಾಟಕದ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಬೇಕೆಂದು ಒತ್ತಾಯಿಸಿ ಮನವಿ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ತಿಂಗಳುಗಳಿಂದ ಕಾಂಗ್ರೆಸ್ ಪಕ್ಷದ ರಾಜ್ಯ ಆಡಳಿತದ ಮೇಲೆ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವ JDS ಪಕ್ಷವು ಸೇರಿಕೊಂಡು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅಸ್ಥಿರತೆಗೊಳಿಸಬೇಕೆಂದು ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂತೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಒತ್ತಡ ಹಾಕಿಸಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ತನ್ನ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ರೀತಿ ನಡೆದುಕೊಳ್ಳುತ್ತಿರುವುದರಿಂದ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಕ್ಕೆ ಅಪಾಯವಾಗುತ್ತಿದೆ. ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುತ್ತಿದೆ. ಒಂದು, ರಾಜ್ಯಪಾಲರು ಸಾಂವಿಧಾನಿಕ ಪ್ರತಿನಿಧಿಯಾಗಿ ಕೆಲಸ ಮಾಡುವ ಬದಲು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಳ್ಳುತ್ತಿದ್ದಾರೆ. ಜಿಲ್ಲಾ ಸಂಚಾಲಕರು ಹಾಗೂ ಎಲ್ಲ ಪದಾಧಿಕಾರಿಗಳು, YC ಮಯೂರ್ ಅವರು, ರಮೇಶ್ ದರ್ನಾಕರ್, ಮಾಂತೇಶ್ ಸಾಸವಾಳ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಪ್ರತಿಭಟನೆ ಮೂಲಕ ಶಾಂತಿಯುತವಾಗಿ ಬಂದು ಮನವಿ ಕೊಟ್ಟಿದ್ದಾರೆ. ಮಾನ್ಯ ಗಣತಂತ್ರ ರಾಷ್ಟ್ರಪತಿಗಳಿಗೆ ರಾಜ್ಯ ಸರ್ಕಾರದ ಮೂಲಕ ಮನವಿ ಪತ್ರವನ್ನು ಕಳಿಸಿಕೊಡ್ತಾ ಇದ್ದೀನಿ. ತಾವು ಇಲ್ಲಿಗೆ ಪ್ರತಿಭಟನೆ ಮುಕ್ತಾಯಗೊಳಿಸಬೇಕು. आज जो है कर्नाटक दलित संघर्ष समिति DJ सागर साहब के आदेश के मुताबिक जिले बीजापुर में हमारे DSS के जिला संचालक सिद्धू रायनवर और YC मयूर और हमारे तमाम अहिंद नेताओं, दलित नेताओं के नेतृत्व में जो है डॉक्टर बाबा साहेब अम्बेडकर के सर्कल से होते हुए गांधी सर्कल को जाकर डिप्टी कमिश्नर को एक मेमोरेंडम दिया गया। इसकी यही वजह है कि जो हमारे राज्य के गवर्नर हैं, राज्यपाल हैं, वो जो बीजेपी केंद्र की जो बीजेपी सरकार है, उस सरकार के गुड़िया की तरह काम कर रहे हैं, उनके हाथ का खिलौना की तरह काम कर रहे हैं। क्योंकि उन पर जो इल्ज़ाम लगाया है, मूडा का जो इल्ज़ाम लगाया जा रहा है सिद्धरामैया साहब पर, वो सरासर गलत है, वो झूठ है। क्योंकि वो सिर्फ 14 घंटे लेने की जो बात कर रहे हैं, एक मामूली सा मेंबर, ग्राम पंचायत का मेंबर करोड़ों रुपए कमाता है, उसका कुछ पूछने वाला नहीं है। लेकिन सिद्धरामैया साहब 2 बार उप मुख्यमंत्री, मंत्री और मंत्री चीफ मिनिस्टर रह चुके हैं। इस तरह का बेबुनियाद उन पर इल्ज़ाम लगा रहे हैं, सरासर गलत है। आने वाले दिनों में मैं बीजेपी सरकार के, केंद्र सरकार से और बीजेपी के नेताओं से राज्य के ये मुतालबा करता हूँ, ये गुजारिश करता हूँ और उनको वार्निंग देता हूँ, अगर आप लोग जल्द से जल्द इस होराटा को, उनके खिलाफ जो लगाए आरोपों को वापस लेंगे, वरना आने वाले दिनों में जो है दलित संघर्ष समिति और अहिंद संगठन की ओर से पूरे राज्य भर में एक बहुत जबरदस्त और बहुत ही भयंकर प्रोटेस्ट किया जाएगा। इसके जिम्मेदार आप खुद होंगे। ऐसी बात करते हुए मैं अपनी बात को खत्म करता हूँ। और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।